ತುಗರತ್ತಿ ಚಾ ಕುಡಿಯ ಸುಖದ ಯಾಕೆ ಹೊಲೆ ಅಂತೇಳು ಕೌಂದಿ ಬ್ಯಾಡ ಅಂದ್ರೆ ಒಟ್ಟ ಹೇಳಿದ ಮಾತು ಕೇಳಾಕ ತಯಾರಿಲ್ಲ ನೋಡಿ ನೀವು ಒಬ್ಬಾಕಿ ಕಣ್ಣದು ನುಸ್ತಾವಂತಿ ಕೈ ಕಾಲ ನುಸ್ತಾವಂತಿ ಮತ್ತಿದ್ರ ಹೊಳ್ಕೋತ ಕೂತಿ ಇವು ಈಗ ಊರಾಗ ಮಾರಕ್ಕೆ ಬರ್ತಾರು ಹೆಂಗಾರು ಥಂಡಿ ದಿನ ಬರಾತೈತಿ ಮಾರಕ್ಕೆ ಬರ್ತಾರ ಅವಾಗ ತುಗೋರನ್ ಬಿಡ ಯಾಕೆ ಸುಖದ ಹೊಲ್ಕೋತ ಕೂತಿ ಹೇಳು ಹೊಸವನ ಚಾದರದು ತಗೊಂಡ್ರ ಆತ 2-3 ಚಾದರ ಹೊತ್ಕೊರಕ್ಕಿತ್ತ ಇದೊಂದ ಕೌದಿ ಹೊತ್ಕೊಂಡ ಮಲ್ಕೊಂಡ್ರ ಮನುಷ್ಯ ಎಷ್ಟು ಬೆಚ್ಚಗ ಇರ್ತೈತಿ ಇಡೀ ಥಂಡಿ ದಿನ ಅಲ್ಲ ಒಂದು ಕೌದಿ ಮ್ಯಾಗ ಕಳಿಬೋದು ಸುಖದ ರೊಕ್ಕ ಕೊಟ್ಟು ತಗೊಂಡ್ ಎದಕ್ಕೆ ಬರೋದ ಅವು ಎಟ್ ಅಂತ ಅರಿವು ಬಿದ್ದಿರ್ತಾವ ಅವನ ಒಗಿದಕ್ಕಿತ್ತ ಒಂದೊಂದ ಕೂರ್ಸಿಟ್ರೆ ಎಷ್ಟು ದೊಡ್ಡ ಕೌದಿ ರೆಡಿ ಆಗ್ತಾವ ಗೊತ್ತೈತಿ ನಿನಗ ನಮ್ಮ ಕಾಲದಾಗ ನಾವ ಕೈಯಾರ ಎಟ್ಟೆರಡು ದೊಡ್ಡ ಕೌದಿ ಹೊಲಲ್ದ ಮಾರಿದನ್ನ ಹೇಳ್ಬೇಕಪ್ಪ ಅಂತಂದ್ರ ಈಗ ಸುಮ್ಮ ಹಾಟ್ಯಾಂದ ಏನ್ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಗಪ್ಪ ಇರ್ತಾನ ಅದಕ್ಕೆ ಈಗ ಹೆಂಗಾರು ಥಂಡಿ ದಿನ ಬರಾತೈತಿಲ್ಲ ಸುಖದ ಯಾಕೆ ರೊಕ್ಕ ಕೊಟ್ಟು ತರೋದ ಅದಕ್ಕಾಗಿ ಕೌದಿ ಹೊಲಿ ಆತೀನಿ ಇನ್ನೊಂದು ಸ್ವಲ್ಪ ಉಳ್ದೈತಿ ಹೊಲಿನಿ ಅಂದ್ರ ರೆಡಿ ಆಗ್ತೈತಿ ಒಂದು ಕೌದಿ ಅಯ್ಯೋ ಅದಕ್ಕಲ್ಲ ಅತ್ತಿ ನಿನಗ ತ್ರಾಸ ಆಗ್ತೈತಿ ಅಂತೇಳಿ ಅನ್ನೋ ಸಲುವಾಗಿ ಹೇಳ್ಯ ನಿನ್ನ ಮರ್ಜಿ ಏನು ಮಾಡ್ತಿ ನೋಡು ತಗೋ ಚಾ ಕುಡಿ ಆರ್ತೈತಿ ನೋಡ ಕೌಂದಿ ಒಂದಿಟ್ಟ ಕಡೆ ಸರಸಿಡುವ ಎಲ್ಲರ ಚಾ ಅದು ಉಳಿ ಬಿದ್ದಿತ್ತ ಈ ಕೌಂದಿ ಮ್ಯಾಗ ಮೇನ್ ಬೇಕನವ ಮೇನ ಬಾಂಗಡಿ ಮೇನ ಬಾಂಗಡಿ ಮೀನು ತಂದಾನ ಬಾಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿತಲ್ಲ ಮೀನ್ ತಗೋಬಾರ್ ಮೀನ್ ತಾಜಾ ಮೀನ್ ಬಾಂಗಡಿ ಮೀನ್ ಸುಬ್ಬಿ ಹೋಗ ಮೀನ್ ಮಾರಕ್ಕೆ ಬಂದಾಳ ಮೀನ್ ತಗೋರ್ ಹೋಗ ತಾಜಾ ಅದಾವನ್ನ ತಾಳ 2 ದಿವಸ ಆತ ಒಟ್ಟ ಮೀನ ಮಾಡಾಕಿಲ್ಲ ಭಾಳ ದಿವಸ ಆಗಿತ್ತ ಮೀನ್ ಪಲ್ಯ ತಿಂದ ಇವತ್ತು ಸಂಜೆಗೆ ಮೀನ್ ಸಾರು ಮಾಡಕ್ಕೆ ಹೋಗ ಸುಬ್ಬನು ಖುಷಿಯಾಗಿ ತಿತ್ತಾನ ಹೋಗ ಹುಡುಗರು ತಿಂತಾ ಹೋಗ 2 ದಿವಸ ಆಗತ್ತ ಒಟ್ಟ ಮೀನ್ ಪಲ್ಯ ಮಾಡೇ ಇಲ್ಲನ ಚಿಕನ್ ತಿಂದ ಬಾಯಿ ಎಲ್ಲ ಗಬ್ಬ ಹಿಡ್ದಂಗಾಗೈತೆ ಇವತ್ತು ಒಂದಿಟ ಮೀನ್ ಸಾರ ಮಸ್ತಂಗೆ ಸ್ವಲ್ಪ ಹುಳಿ ಹಾಕಿ ಮಾಡೋಕೆ ಹೋಗ ಹುಂಚೆನದು ಒಂದಿಟ್ಟು ಹಾಕಿ ಮಾಡ್ರ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಮೀನ್ ಪಲ್ಯ ಹೋಗ ಮಾಡೋಕೆ ಹೋಗ ತಗೋರೋಗ ಹೋಗ ಕರಿಯಾತ ಹೋಗ ಏನು ಅತ್ತಿ ಹಾಕಿ ಫ್ರೀದಾಗ ಕೊಡೋದಾರ ಅನ್ಬೇಕು ಮೀನು ಹೋಗಿ ತಗೋರೋಗ ಅನ್ನತ್ತಿಲ್ಲ ರೊಕ್ಕ ಕೊಟ್ರನ್ನ ಕೊಡಾಕಿಲ್ಲ ಆಕಿ ಮೀನ ಹೋಗಿ ನೋಡ್ತಾನಿಲ್ಲ ಹೆಂಗದಾವ ಬಾರ ಹಚ್ಕೋ ಅಲ್ಯಾಕ್ ನಿಂತಿ ಬಾ ತಗೋಬಾ ಮೀನ ತಾಜಾದಾವ ಬಾರ ಬಾಂಗಡ ಮೀನ ಮಸ್ತ್ ಅಂದ್ರ ಮಸ್ತ್ ಅದಾವು ನೀನ ನೋಡ್ದೆ ಅಂತ ತಿಳ್ಕೊ ಮೀನ ಒಟ್ಟ ನೀ ಬಿಡುದೇ ಇಲ್ಲ ಪಕ್ಕ ತಗೋತಿ ನೋಡ್ಬಾ ಬಾ ತಗೋಬಾ ಮೀನ ನೀಲ್ಲ ಹಚ್ಕೋ ಬುಟ್ಟಿ ಇಳಿಸ್ತಾನ ಒಂದಿಟ ಹಿಡಿಲ್ಲ ಬುಟ್ಟಿ ಇಳಿಸ್ತಾನ ತಳಗ ವಜ್ಜೆ ಭಾಳ ಆಗೈತೆ ಒಬ್ಬಕ್ಕಿಗೆ ಇಳಿಸಕ್ ಆಗುದಿಲ್ಲ ಒಂದು ಹಿಡಿ ಕೈ ಹಿಡಿ ಒಂದಿಟ ಮೀನು ಮಾತ್ರ ತಾಜಾ ಕನತಾವ್ ಫ್ರೆಶ್ ಅದಾವ ಅನ್ಸಾತೈತಿ ಚಂದ ಕನತಾವ ಮೀನು ಮಾತ್ರ ಕೊಳತದ ಗತೆ ಅದು ಏನು ಅನ್ಸಾತಿಲ್ಲ ಹೆಂಗೆ ಕಿಲೋ ಕೊಡತಿ ಸುಬಿ ಆ ಪಾರ್ಯದ ತಗೋತಾರ ನೋಡಕ ಮೀನ ಕರಿಲ್ಲ ಅವ್ರನ್ನೂ ತಗೊಂಡ್ರೆ ತಗೋತಾರು ತಾಜಾದವ್ ಅನ್ನತಿ ಮೀನು ಚಲೋದವ್ ಅನ್ನತಿ ಕರೆದ್ರೆ ಕರಿ ನೋಡ್ಲಿ ಅವರು ತಗೊಂಡ್ರೆ ತಗೋತಾರ ಬೇಕಾದ್ರೆ ಪಾರಕ್ಕ ಪಾರಕ್ಕ ಮೀನು ಬಂದಾವ ನೋಡ ಮೀನು ತಗೋತಿ ಬಾ ಇಲ್ಲ ನನ್ನ ಮನಿ ಮುಂದೆ ಯಾಕೆ ಸುಬ್ಬಕ್ಕ ಕರಿಯಾತಿದ್ದಿ ಹ್ಞೂ ನಾನ ಕರಿಯಾತೀನಿ ಮೀನು ಮಾರಕ್ಕೆ ಬಂದೇಳ ಬಾಂಗಡಿ ಮೀನು ತೊಗೊಂಡು ಬಂದಾಳ ಚಲೋದಾವ ಅದಕ್ಕಾಗಿ ತಗೋತಿ ಏನು ಮಾಡ್ತಿ ಅಂಥೇಳಿ ಕೇಳ್ಬೇಕಂಥೇಳಿ ಕರಿಯಾತೀನಿ ನಾ ತಗೋರತ್ತ ನೋಡಿ ನೀನು ಬೇಕಂದ್ರೆ ತಗೋಬಾರ ಆದಿರ್ಲಿ ಗಿರ್ಜಿ ನೀ ಅದಕ್ಕೆ ಬಂದೆ ನಾ ಈಗಿನ ಒಬ್ಬಾಕಿನ ಕರೆದು ನೀ ಅದಕ್ಕೆ ಬಂದಿ ಹೋಗಿ ನೀ ಮನೆಗೆ ಗಪ್ಚುಪ್ ಹೋಗ ನೀನು ಆ ಪಾರ್ತಕ್ಕನ ಕರಿಯಾತಿದ್ದಿಲ್ಲ ನನಗೂ ಸೌಂಡ್ ಬಂತು ಅದಕ್ಕಾಗಿ ಏನಾಯ್ತು ಆಮೇಲೆ ಅಂತೇಳಿ ನೋಡ್ಬೇಕಂತೇಳಿ ಬನ್ಯ ಮೀನು ಮಾರಕ್ಕೆ ಬಂದಾಳು ಅದಕ್ಕೆ ಕರಿಯಾತೀನಿ ನನಗೂ ಮೀನು ಬೇಕು ನಾನು ತಗೋತಾನ ಮೀನು ಇಂಥ ಟೈಮ್ದಾಗ ಯಾರು ಮೀನು ತಿಂತಾರಲ್ಲ ಗಿರ್ಜಿ ಈಗ 4 ಚಾಲು ಐತಿ ಹೊಟ್ಲೆ ಐತಿ ಬಣ್ಗಣ್ ಕಾವದ ಮೀನು ಹೊಟ್ಟೆ ಆಗೋದು ಏನಾರು ತ್ರಾಸದು ಆಕೈತ್ರ ಏನು ಮಾಡ್ತಿ ಇನ್ನೊಂದು ಸ್ವಲ್ಪ ದಿವಸ ಹೋಗ್ಲಿ ಮುಂದಕ್ಕೆ ಬೇಕಂದ್ರೆ ನಾನೇ ಮಾಡಿ ಕೊಡ್ತಾನು ತಿನ್ನೋಂಕೆ ಇವತ್ತು ತಿನ್ಬೇಡ ನೀವು ಹೊಟ್ಟೆ ಮೀನ ಆಯ್ತು ತಗೋರಿ ಮೀನು ತಿಂದ್ರಕ ಏನಾಯ್ತು ಇಲ್ಲರ ಶಾಂತಿಲೆ ಕುಂಡ್ರತನ ಗಪ್ಚುಪ್ ಹೂನ ಸುಬ್ಬಕ್ಕ ಮೀನು ಮಾತ್ರ ತಾಜಾ ಕಾಣತಾವಲ್ಲ ಹೆಂಗೆ ಕಿಲೋ ಕೊಡತ್ತ ಅಂತ ಕೇಳಿದೆ ಅಕ್ಕಿನ ಹೆಂಗೆ ಕಿಲೋ ಕೊಡತ್ತೆ ಯಾವಾಗ ಮೀನು ನೋಡುವ ಹಚ್ಕೋವ ಹೆಚ್ಚಿಲ್ಲ ಕಮ್ಮಿ ಇಲ್ಲ ತಾಜಾದವ ಮೀನ ಅದು ಹೊಂದದಾಗ ಬಾಂಗಡಿ ಮೀನದಾವು 200 ರೂಪಾಯಿ ಕಿಲೋ ಕೊಡತ್ತ ನೋಡ್ನ ಏನಂದಿ 200 ರೂಪಾಯಿ ಕಿಲೋವ ಮೀನು ಒಂದಿಟ್ಟು ಹಿಸಾಬ್ಲೆ ರೇಟ್ ಚಲ್ತಂಗ ಹಿಡಿದು ಹೇಳ ನನಗೆ ಗೆಳ್ತಿನ ಕರಿ ಕಳ್ಸಿನಿ ಅಲ್ಲಿಂದ ಒಂದಿಟ್ಟು ತಗೋಲಿ ವ್ಯಾಪಾರ ಆಗಲಿ ಅಂತ ಹೇಳಿ ನೀನವ್ರ ಈ ನಮ್ನೆ ತುಟ್ಟು ಹೇಳ್ರಿ ಹೆಂಗೆ ತಗೋಬೇಕು ಹೇಳು ನಾವ ಕಮ್ಮಿ ಮಾಡಿ ರೇಟ್ ಒಂದಿಟ್ಟು ನನ್ನ ಕೈ ಅಟ್ಟು ಉದ್ದಿಲ್ಲ ಮೀನು ಮತ್ತೇನೆ ಯವ್ವ ಈ ನಮ್ಮನೆ ತುಟ್ಟು ಹೇಳ್ರಿ ಮೀನು ಹೆಂಗೆ ತಗೋರ್ದ ನಾವು ಕಮ್ಮಿ ಹೇಳೋದಿಟ್ಟು ರೇಟ್ ಲಾಸ್ಟ್ 200 ರೂಪಾಯಿ ಕಿಲೋ ನೋಡ್ಚಿಗೋ ಇನ್ನು ಮಾಲತ್ ನಾ ಇನ್ನ ಹತ್ರ ಮ್ಯಾಗ ಕಮ್ಮಿ ಮಾಡೋದಿಲ್ಲ ನನ್ನ ಕೈಲಿ ಏನು ಆಗೋದಿಲ್ಲ ನನಗೂ ಒಂದಿಟ್ಟು ಏನಾರು ಬೇಕೋ ಬೇಡ ಅಷ್ಟು ದೂರದಿಂದ ಬಂದದಕ್ಕೆ ಕೈಯಾಗ ಒಂದು 10-20 ರೂಪಾಯಿ ನನಗೆ ಉಳಿತಾಯ ಬೇಡ ಇನ್ನು ಮಾಲತ್ ನಂಗೆ ಕಮ್ಮಿ ಮಾಡೋಕ್ಕಾಗೋದಿಲ್ಲ 200 ರೂಪಾಯಿ ಕಿಲೋ ನೋಡು ತೊಗೊಂಡ್ರೆ ತಗೋರಿ ಬೇಡ ಅಂದ್ರೆ ಬಿಡ್ರಿ ಹಂಚಿಗೋ ಆತು ತಗೋ ಸುಮ್ಮ ಯಾಕೆ ನಿಮ್ಮಲ್ಲಿ ಯಾಕೆ ಗುದ್ದಾಡ್ದ ನೀನು ಅಷ್ಟು ದೂರದಿಂದ ಬರ್ತಿ ಪಾಪ ನಿನಗೂ ಬೇಕಲ್ಲ ಮತ್ತು ಅರ್ಧ ಕಿಲೋ ಕೊಡು ನನಗೆ ಮೀನು ಸಾಕು
ನನಗೂ ಅರ್ಧ ಕಿಲೋ ಕೊಡುವ ಮೀನು ಸಾಕ. ಅಯ್ಯೋ ಏನ ಚೋ ಅರ್ಧ ಕಿಲೋ ಏನು ಎದಕ್ಕೆ ಹತ್ತಬೇಕು, ಈ ಕಡೆ ದೌಡಿಗೆ ಹತ್ತದ ಅರ್ಧ ಕಿಲೋ. 1 ಕಿಲೋ ತಗೋ, ಮಾಡೋದು ಮಾಡತ್ತಿ ಚಲೋ ತಂಗ ಮಸ್ತ್ ಹಂಗೆ ಸಾರು ಮಾಡಿ ಇವತ್ತು. 1 ಕಿಲೋ ತಗೋ ಮೀನು. ಅರ್ಧ ಕಿಲೋ ಯಾರಿಗೆ ಆಗ್ಬೇಕು ಹೇಳು? ಅರ್ಧ ಕಿಲೋ ಅನ್ನಕ್ಕೆರೆ ಏರ್ತಾವು. 1 ಕಿಲೋ ತಗೋ, ಮಸ್ತ್ ಹಂಗೆ ಇವತ್ತು ಮೀನು ಸಾರು ಜಡ್ದು ಬಿಡೋಂಕೆ. ಅಯ್ಯ 1 ಕಿಲೋ ತಗೋರವ. ಸುಬ್ಬಿ ಕರ್ಣನ ಅರ್ಧ ಕಿಲೋ ಯಾರಿಗೆ ಹತ್ತಬೇಕ? ಮನ್ಯಾಗ ಹಿಂಡ ನೋಡಿದಿಲ್ಲೋ ನೀ ನಾ ಎರಡು ಮಕ್ಕಳು ಮತ್ತು ಸುಬ್ಬನ ಆಗ್ಬೇಕಲ್ಲ. 1 ಕಿಲೋ ತಗೋ, ಇರುವತ್ತು ಹೋಗ್ಲಿ ಇವತ್ತು. 1 ಕಿಲೋ ತಗೋ ಸಾರು ಮಾಡೋಕೆ, ಮೀನು ಸಾರು. ಆತು 1 ಕಿಲೋ ಕೊಡುವ ನಂಗೆ ಮೀನ. ಏನ ಯವ್ವ ಸುಬ್ಬಕ್ಕ ನೋಡ್ರ ತಾಟ್ ತುಂಬ ಕೊಟ್ಟಿದ್ದೀನಿ, ನನಗೆ ಬರೀ 2 ಮೀನ ಕೊಟ್ಟಿದ್ದೀನಿ. ಇನ್ನೊಂದು ಮೀನು ತಾ, ಇನ್ನೊಂದು ಮೀನ ತಾ, ಸಣ್ಣ ಮೀನ ತಾ. ಇಲ್ಲೇ ರೈತ ನೋಡತ್ತಾ ಇನ್ನೊಂದು ಸಣ್ಣ ಮೀನ. ಏ ಪಾರ್ತಕ್ಕ ಆ 2 ಮೀನ ಯಾರಿಗೆ ಹಚ್ಚುತ್ತೆ ನೀ? ಅಂತರಾಗ 1 ಮೀನು, 1 ಸಾಂದ, 1 ಅರ್ಧ ಐತಿ. ಈ 2 ಮೀನ ತಗೋರೋ ಸಲುವಾಗಿ ಬಂದೀನಿ. ಏ ಚಿಗವ ತಗೋರುವ ಅರ್ಧ ಕಿಲೋ ಮೀನ ತಗೊಂಡಿನಿ. ಆ ಅರ್ಧ ಕಿಲೋ ಅನ್ನಕ್ರೆ ಎಷ್ಟು ಬರ್ತೈತೆ ಹೇಳು? 1 ಅರ್ಧ 1 ಸಾಂದ ಮೀನು ಏರೈತೆ ಅರ್ಧ ಕಿಲೋದಾಗ. ಮತ್ತೆ ಎಟ್ಟು ಬಂದಟ್ಟು ಕೊಡಾಕಿಲ್ಲ ನಾ. ಇನ್ನೊಂದು ಕೊಡಂದ್ರೆ ಎಲ್ಲಿದ್ ಕೊಡ್ಲಿ ಹೇಳು? ಆತು ಅಟ್ಟ ಅರ್ಧ ಕಿಲೋ ಕೆಟ್ಟಬೇಕು, ಎಷ್ಟು ಬಂತು ಅಟ್ಟ ಕೊಟ್ಟಿ ನಾನು. ಹಂಗಂತಿ ಅರ್ಧ ಕಿಲೋಗೆ ಬರೀ 2 ಮೀನು ಇರ್ತಾವಂತಿಕಿ ಹೇಳ್ತಾ ಹಂಗೆ ನೋಡಿ ಕೂತ. ಇನ್ನೊಂದು ಮೀನ ಎಲ್ಲೂ ಐತೆ ನೋಡ ತಾಯಿಲಿ. ಸಣ್ಣ ಮೀನ ತಾಯಿಲಿ, ಇನ್ನೊಂದು ತಾಯಿಲೆ ಸಣ್ಣ ಮೀನ ತಾಯಿ ಎಲ್ಲರೂ ಐತೆ ನೋಡಿ. ಬಿಟ್ಟಾಗದ ಅಲ್ಲಿ ಅದು ಇರ್ಬೇಕು ನೋಡಿಲ್ಲ, ಕೈ ಆಡಿಸ್ತಾಯಿಲೆ. ಇಲ್ಲಾಂದ್ರೆ ನಿಲ್ಲ ನಾನು ಕೈ ಹಾಕ್ತಾನೆ. ಹೆಚ್ಚಿಗೋ ಅರ್ಧ ಕಿಲೋಗೆ ಎಷ್ಟು ಬಂದು ಅಟ್ಟು ಮೀನ ಕೊಡ್ತಾನ. ನನ್ನ ಮ್ಯಾಗ ಯಾಕೆ ಸಿಟಿಗೆ ಬರತ್ತೆ ಹೇಳು ನೀನ? ಹಾ ಈ ನಮ್ಮ ಪಾರ್ತಕ್ಕನ ಜಿಪ್ಪುಂತನ ಎಂದೂ ಹೋಗಕ್ಕೆ ಸಾಧ್ಯ ಇಲ್ಲ.